press the bell icon on the YouTube app and never miss another update. Hi, hello my dear students. Yes, in the previous sessions we discussed about reproduction in plants. Yes, today we are going to give about a summary of this lesson. Okay. So first about plants. As you know, plants are very necessity of us to us. So plants ಅನ್ನೋದು ತುಂಬಾನೇ important. Because of plants play an important role. Life exists on the earth. Plants play an important role. Life exists on the earth. See, plants gives us many things, us, not to us, and the animals also. To animals also it gives us many things. Plants gives us food. Yes or no? Plants gives us a food such as vegetables, fruits, cereals, pulses, tea, coffee, sugar, and also it gives us wood to construct building, and it gives us gum, fiber, too many things. We get too many things from plants. Yes or no? So, and also plants gives us oxygen. Plants gives us oxygen. In the process of photosynthesis, plants gives us oxygen. You know, plants are preparing their own food. Plants gives in the process of photosynthesis, its intake carbon dioxide and exhale, and it release oxygen. That oxygen is intake by the human beings and also animals. Okay, and also plants make our world beautiful. Yes or no? So when you get stress, ನಿಮಗೆ ತುಂಬ ಸ್ಟ್ರೆಸ್ ಆದಾಗ ಏನು ಮಾಡ್ತೀರಿ, ಪಾರ್ಕಿಗೆ ಹೋಗ್ತೀರಿ ಅಥವಾ ಫಾರೆಸ್ಟ್ ವಿಷನ್ಗೆ ಹೋಗ್ತೀರಿ. ಬಿಕಾಸ್ ನೀವು ಫಾರೆಸ್ಟಿಗೆ ಹೋದಾಗ ಅಥವಾ ಗ್ರೀನರಿ ಪ್ಲೇಸಸ್ಸಿಗೆ ಹೋದಾಗ ನಿಮಗೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಗ್ರೀನಿಶ್ ಪ್ಲೇಸ್. ಓಕೆ, ಬಟ್ ನೌ ಎ ಡೇಸ್ ವಿ ಆರ್ ಗೋಯಿಂಗ್ ಟು ಕಟ್ ಡೌನ್ ಮೋರ್ ಆ್ಯಂಡ್ ಮೋರ್ ಟ್ರೀಸ್ because day by day population are increasing. Yes or no? Population is increasing day by day. To fulfill our needs, we are going to cut down more and more trees. ಅಲ್ವಾ? ಸೊ ನಮಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಡೇ ಬೈ ಡೇ. ಹಾಗಾಗಿ ನಾವೇನು ಮಾಡ್ತೀವಿ, ತುಂಬಾ ಟ್ರೀಸ್ನ ಕಟ್ ಮಾಡ್ತೀವಿ. ಯಾಕಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಬೇಕು, ಪ್ಲೇಸ್ ಬೇಕು ನಮಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ, ಫರ್ನಿಚರ್ ಪರ್ಪಸ್ಸಿಗೆ, ತುಂಬ ಪರ್ಪಸ್ಸಿಗೆ ನಾವೇನು ಮಾಡ್ತೀವಿ, ಪ್ಲ್ಯಾಂಟ್ಸ್ಗಳನ್ನ ಕಟ್ ಡೌನ್ ಮಾಡ್ತೀವಿ. ಸೊ ಪ್ಲ್ಯಾಂಟ್ಸ್ಗಳನ್ನು ನಾವು ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ. ಪ್ಲ್ಯಾಂಟ್ಸ್ ಕಟ್ ಡೌನ್ ಮಾಡೋದನ್ನು ಡಿಫಾರೆಸ್ಟೇಷನ್ಸ್ ಅಂತೀವಿ. ಡಿಫಾರೆಸ್ಟೇಷನ್ ಆಗೋದ್ರಿಂದ ಏನಾಗುತ್ತೆ, ಇಟ್ ಮೇಕ್ಸ್ ಪಲ್ಯೂಷನ್. ಸೊ ಡಿಫಾರೆಸ್ಟೇಷನಿಂದ ಪಲ್ಯೂಷನ್ ಆಗುತ್ತೆ, ಏರ್ ಪಲ್ಯೂಷನ್ ಆಗುತ್ತೆ, ಆ್ಯಂಡ್ ಸಾಯಿಲ್ ಎರೋಷನ್ ಆಲ್ಸೋ. ಸೊ ಸಾಯಿಲ್ ಎರೋಷನ್ ಆಗುತ್ತೆ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಗ್ರೋ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಎಸ್ ಯು ನೋ, ನೌ ಎ ಡೇಸ್ ವಾಯ್ಸ್ ಇಸ್ ಅರೈಸಿಂಗ್ ಅಬೌಟ್ ಗ್ರೋ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಎಸ್ ನೋ? ಸೊ ನಾವೀಗ ವನ ಮಹೋತ್ಸವ ಆ್ಯಂಡ್ ಎನ್ವೈರ್ನ್ಮೆಂಟ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಯಾಕೆ, ಟು ಗ್ರೋ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಆ ದಿನ ಅಷ್ಟೇ ನಾವು ಏನು ಮಾಡ್ತೀವಿ, ಟ್ರೀಸ್ನ ನೆಡ್ತೀವಿ. ಸೊ ಡೋಂಟ್ ಡೂ ಲೈಕ್ ದಟ್. ಸೊ ನಾವು ಯಾವಾಗಲೂ ಟ್ರೀಸ್ನ ಸೇವ್ ಮಾಡಬೇಕು. ಸೊ ಟ್ರೀಸ್ನ ಸೇವ್ ಮಾಡಿದ್ರೆ ನಮ್ಮನ್ನು ನಾವು ಸೇವ್ ಮಾಡಿದಾಗೆ ಅಲ್ವಾ? ಸೊ ಟ್ರೀಸ್ನ ನಾವು ಸೇವ್ ಮಾಡ್ತಿದ್ದೀವಿ ಅನ್ಕೋಬಾರ್ದು, ನಮ್ಮನ್ನು ನಾವು ಸೇವ್ ಮಾಡ್ತಾ ಇದ್ದೀವಿ ಈಗಿರೋ ಪರಿಸ್ಥಿತಿಯಲ್ಲಿ, ಹೌದಲ್ವಾ? ಸೊ ನೆಕ್ಸ್ಟ್ ಈಸ್, ಹಾಗಾದರೆ ನಾವು ಮೋರ್ ಆ್ಯಂಡ್ ಮೋರ್ ಟ್ರೀಸ್ನ ಗ್ರೋ ಮಾಡಬೇಕು ಅಂತ ಹೇಳಿದೆ. ಹಾಗಾದರೆ ಹೇಗೆ ಗ್ರೋ ಆಗಬೇಕು, ಹೇಗೆ ನಾವು ಮೋರ್ ಆ್ಯಂಡ್ ಮೋರ್ ಟ್ರೀಸ್ನ ಗ್ರೋ ಮಾಡಬೇಕು? ಸಿ, all living organisms have specific life process activities. Yes or no? All living organisms have specific life processing activities such as reproduction, excretion, respiration, these all. Okay, see, in life processing activities alli reproduction is a main thing, because see, all living organisms have specific certain period of time to survive their life. Yes or no? ಸೊ ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸ್ಗೂ ಸರ್ಟೆನ್ ಪೀರಿಯಡ್ ಇರುತ್ತೆ ಫಾರ್ ಸರ್ವೈವ್ ಆಗಲಿಕ್ಕೆ. ಬಟ್ ಸಿ, ಇಫ್ ದೇ ನಾಟ್ ಸರ್ವೈವ್ ದೇರ್ ಲೈಫ್, ಸೊ ಏನಾಗುತ್ತೆ, ಇಫ್ ದೇ ನಾಟ್ ಗೋ ಅಂಡರ್ ದ ಪ್ರೊಸೆಸ್ ಆಫ್ ರಿಪ್ರೊಡಕ್ಷನ್, ಸೊ ಅದು ರಿಪ್ರೊಡಕ್ಷನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ದಟ್ ಸ್ಪೀಷೀಸ್ ವಿಲ್ ಬಿ ಎಕ್ಸ್ಟಿಂಕ್ಟ್. Why reproduction is important? Because see, all organisms not undergo the process of reproduction, that species will be extinct. So that's why reproduction is very important to all living organisms. Okay, so reproduction ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸ್ಗೂ ತುಂಬ ಇಂಪಾರ್ಟೆಂಟ್. ಅಥವಾ ಅದು ರಿಪ್ರೊಡಕ್ಷನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಆ ಸ್ಪೀಷೀಸೇ ಇಲ್ದಾಗತ್ತೆ. ಹಾಗೆಯೇ ಈ ಪ್ಲ್ಯಾಂಟ್ಸು ಸಹಿತ ಏನಾಗಬೇಕು, ರಿಪ್ರೊಡಕ್ಷನ್ ಮಾಡಬೇಕು.
ಹಾಗಾದರೆ ಪ್ಲಾಂಟ್ಸ್ ಹೇಗೆ ರಿಪ್ರೊಡಕ್ಷನ್ ಮಾಡುತ್ತೆ ಅಂತ ನೋಡೋಣ. ಸೊ ನಾರ್ಮಲಿ ಪ್ಲಾಂಟ್ಸ್ ರಿಪ್ರೊಡ್ಯೂಸ್ ಥ್ರೂ ಸೀಡ್ಸ್ and then the other parts of the plants. Plants reproduce through their seeds and other parts of plants. Okay, plants reproduce through seeds ಅಂತ ಹೇಳಿದೆ. Seeds, ಹಾಗಾದರೆ ಸೀಡ್ಸ್ ಎಲ್ಲಿರುತ್ತೆ ಪ್ಲಾಂಟ್ಸಲ್ಲಿ? See, normally some plants bears flowers. Yes or no? So flowers ನೋಡಿರ್ತಾರೆ, it's a beautiful part of a plant. See, some plants bears flowers. That flowers blooms and it's turned to brown and it's fall down. After, in that place, it changes into a fruit. That fruit fruits inside is a seed. So our fruits na inside ಏನಿರುತ್ತೆ? Seeds ಇರುತ್ತೆ. Okay. See, some fruits have many seeds, some fruits have a single seeds. For single seed, mango. So mango have only single seed. Okay, so but other fruits like papaya, orange, watermelon, they have many seeds. See, all seeds can grow a new plant, all seeds can germinate? No, some seeds only can germinate, grow as a new plant. Why all seeds are not growing new plant? ಯಾಕೆ ಎಲ್ಲ ಸೀಡ್ಸು ಗ್ರೋ ಆಗಿ ನ್ಯೂ ಪ್ಲ್ಯಾಂಟ್ ಆಗಲ್ಲ, ಕೆಲವೊಂದು ಮಾತ್ರ ಸೀಡ್ಸ್ ಏನಾಗುತ್ತೆ ಗ್ರೋ ಆಗಿ ನ್ಯೂ ಪ್ಲ್ಯಾಂಟ್ ಆಗುತ್ತೆ. Because see, some seeds are unhealthy means so germs attack ಆಗಿರ್ಬೋದು, microbes attacks ಆಗಿರ್ಬೋದು, ಅಥವಾ ಅದರ ಗ್ರೋಯಿಂಗ್ ಪರ್ಪಸ್ ನೀಟಾಗಿ ಆಗದಿರೋ, ಸೊ ದಟ್ ಸೀಡ್ಸ್ ನಾಟ್ ಗೋ ನ್ಯೂ ಪ್ಲಾಂಟ್ಸ್, ಅದು ಜರ್ಮಿನೇಟ್ ಆಗೋದಿಲ್ಲ. ಸೊ ಸೆಕೆಂಡ್, ಸಿ ಸಮ್ ಸೀಡ್ಸ್ ಆರ್ ಈಟನ್ ಬೈ ಅನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ and birds. See, some seeds are eaten by, ಏನಾಗುತ್ತೆ ನಾವು ಸೀಡ್ಸ್ನ ತಿಂತೀವಿ and animals also eat seeds and birds also eat seeds. So on that time also that seeds not going germinate. And next, some seeds are destroyed by wind and heavy rain. See, when wind blows heavily, that seeds also ಡೆಸ್ಟ್ರಾಯ್ಡ್. ಸೊ ತುಂಬ ಫಾಸ್ಟಾಗಿ ಗಾಳಿ ಇದಾದಾಗ ಏನಾಗುತ್ತೆ, ಡ್ಯಾಮೇಜ್ ಆಗ್ಬೋದು. ಆ್ಯಂಡ್ ಸಮ್ ಸೀಡ್ಸ್ ವಿಲ್ ಬಿ ಡೆಸ್ಟ್ರಾಯ್ಡ್ ಬೈ ಹೆವಿ ರೈನ್ಸ್ ಮೀನ್ಸ್, ಸೊ ತುಂಬ ಮಳೆ ಬಂದಾಗ ಏನಾಗುತ್ತೆ ಆ ಸೀಡ್ಸು ಡಿಕೆ ಆಗ್ಬೋದು. ಸೊ ಇಫ್ ಇಟ್ ಈಸ್ ಡಿಕೆ, ದಟ್ ಸೀಡ್ಸ್ ಆಲ್ಸೋ ನಾಟ್ ಗ್ರೋ ಎ ನ್ಯೂ ಪ್ಲಾಂಟ್. ಆ್ಯಂಡ್ ನೆಕ್ಸ್ಟ್ ಈಸ್ ಅಬೌಟ್ ಸಮ್ ಸೀಡ್ಸ್. ಸೊ ಸಮ್ ಸೀಡ್ಸ್ ಈಟನ್ ಬೈ ಇನ್ಸೆಕ್ಟ್ಸ್, ಸೊ ಇನ್ಸೆಕ್ಟ್ಸು ತಿನ್ನುತ್ತೆ. ನೆಕ್ಸ್ಟ್, ಸಮ್ ಸೀಡ್ಸ್ when they get right condition. So right condition ಅಂದರೆ ಸೀಡ್ಸ್ ಜರ್ಮಿನೇಟ್ ಆಗಬೇಕು, ಅದಕ್ಕೆ ವಾಟರ್ ಬೇಕು, ಸನ್ಲೈಟ್ ಬೇಕು, ಆ್ಯಂಡ್ ಆಲ್ಸೋ ಇಟ್ಸ್ ನೀಡ್ ಫುಡ್ ಆ್ಯಂಡ್ ರೈಟ್ ಅಮೌಂಟ್ ಆಫ್ ಏರ್ ಆಲ್ಸೋ ಆ್ಯಂಡ್ ಸಾಯಿಲ್ ಆಲ್ಸೋ. ಸೊ ಡಿಫ್ರೆಂಟ್ ಸಾಯಿಲ್ಸ್ ಆರ್ ದೇರ್. ಸೊ ಡಿಫ್ರೆಂಟ್ ಸಾಯಿಲ್ಸ್ ಇರುತ್ತೆ, ಕ್ಲೇ ಸಾಯಿಲ್, ಸ್ಯಾಂಡಿ ಸಾಯಿಲ್ ಆ್ಯಂಡ್ ದೆನ್ ದ ಲೋಮಿ ಸಾಯಿಲ್ ಇರುತ್ತೆ. ಸೊ ಅದಕ್ಕೆ ಯಾವುದು ಸೂಟಬಲ್ ಸಾಯಿಲ್ ಬೇಕೋ ಆ ಸೂಟಬಲ್ ಸಾಯಿಲಲ್ಲಿ ಇದ್ದಾಗ ಮಾತ್ರ ಆ ಸೀಡ್ಸ್ ಏನಾಗುತ್ತೆ ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗುತ್ತೆ. ಓಕೆ, ಸೊ ವೆನ್ ದೇ ಗೆಟ್ ರೈಟ್ ಕಂಡೀಷನ್, ದೆನ್ ಓನ್ಲಿ ದಟ್ ಸೀಡ್ಸ್ ವಿಲ್ ಬಿ ಗೋ ಜರ್ಮಿನೇಟ್. ಸೊ ಈಗ ಸೀಡ್ಸಲ್ಲಿ ಏನು ಪಾರ್ಟ್ಸ್ ಇರುತ್ತೆ, ವಾಟ್ ಆರ್ ದ ಪಾರ್ಟ್ಸ್ ಸ್ಟ್ರಕ್ಚರ್ ಆಫ್ ಎ ಸೀಡ್ ನಾವು ನೋಡ್ತಾ ಇದ್ರೆ, ಸೀಡ್ ಕಂಟೆಂಟ್, ಸೀಡ್ ಕವರ್ಡ್ ವಿತ್ ಸೀಡ್ ಕೋಟ್. ಸಿ ಬ್ರೌನ್ ಕಲರ್ ಇದೆಯಲ್ಲ, ಸೊ ಅದನ್ನು ನಾವೇನು ಹೇಳ್ತೀವಿ, ಈ ಸೀಡಲ್ಲಿ ಬ್ರೌನ್ ಕಲರಿಂದ ಏನಾಗಿದೆ ಅದು ಕವರ್ ಆಗಿದೆ, ಅದನ್ನು ನಾವೇನು ಹೇಳ್ತೀವಿ ಸೀಡ್ ಕೋಟ್ ಅಂತೀವಿ. ಸೀಡ್ ಕೋಟ್ ಮೀನ್ಸ್ ದಟ್ ಪ್ರೊಟೆಕ್ಟ್ಸ್ ದ ನ್ಯೂ ಬೇಬಿ ಪ್ಲ್ಯಾಂಟ್ಸ್. ಈ ಸೀಡ್ ಕೋಟ್ ಏನು ಮಾಡುತ್ತೆ, ಸೀಡ್ನ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ನ್ಯೂ ಬೇಬಿ ಪ್ಲ್ಯಾಂಟ್ನ ಸಹಿತ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇನ್ಸೈಡ್ ನಿಮಗೆ ಈಗ ಗ್ರೀನ್ ಕಾಣ್ತಾ ಇದೆಯಲ್ಲ, ಆ ಗ್ರೀನ್ ಪೋರ್ಷನ್ ನಾವು ಕೋಟಿಲಿಡಾನ್ಸ್ ಅಂತೀವಿ. ವಾಟ್ ವಿ ಕಾಲ್ ದಟ್ ಅವನ್ನ ಕೋಟಿಲಿಡಾನ್ಸ್. ಓಕೆ, ಕೋಟಿಲಿಡಾನ್ಸ್ ಏನಾಗುತ್ತೆ, ದಿಸ್ ಕೋಟಿಲಿಡಾನ್ಸ್ ಈಸ್ ದ ಫುಡ್ ಫಾರ್ ದ ನ್ಯೂ ಬೇಬಿ ಪ್ಲ್ಯಾಂಟ್ಸ್. ಈ ಕೋಟಿಲಿಡಾನ್ಸು ಬೇಬಿ ಪ್ಲಾಂಟಿಗೆ ಫುಡ್ ಆಗಿರುತ್ತೆ. ಓಕೆ, ಸಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಕೋಟಿಲಿಡಾನ್ಸ್. There are two types of cotyledons, monocotyledons and dicotyledons. Monocotyledons means they have only one cotyledon. Example, rice, maize. See, these are all example for monocotyledons. Dicotyledons means they have two dicots. See, ಈಗ ನಾನು ತೋರಿಸಿರುವಂಥ ಎಕ್ಸಾಂಪಲ್ ಯಾವುದದು, ಡೈಕೋಟಿಲಿಡನ್ಗೆ ಸೀಡ್. ಸೊ ಇಟ್ಸ್ ಅ ಡೈಕೋಟಿಲಿಡನ್ ಸೀಡ್. ಸಿ ದೇ ಹ್ಯಾವ್ ಟೂ ಕೋಟಿಲಿಡನ್ಸ್. ಸೊ ಇಲ್ಲಿ ಏನಾಗಿದೆ, ಟೂ ಕೋಟಿಲಿಡನ್ಸ್ ಇದೆ. ಸೊ ಇಟ್ಸ್ ಅ ಡೈಕೋಟಿಲಿಡನ್ಸ್. ಎಕ್ಸಾಂಪಲ್ ಫಾರ್ ಡೈಕೋಟಿಲಿಡನ್ಸ್, ಬೀನ್, ಪೀಸ್, ದೀಸ್ ಆರ್ ಆಲ್ ದ ಎಕ್ಸಾಂಪಲ್ ಫಾರ್ ಡೈಕೋಟಿಲಿಡನ್ಸ್.
Okay, see, when the seeds get right condition, then only it's grow as a new plant. Yes or no? ಸೊ ಹಾಗಾದರೆ ನ್ಯೂ ಪ್ಲ್ಯಾಂಟ್ ಸೀಡಲ್ಲಿ ಹೇಗೆ ಗ್ರೋ ಆಗುತ್ತೆ ಅಂತ ಹೇಳಿ ನೋಡೋಣ. ಓಕೆ, ಸಿ, ವೆನ್ ಸೀಡ್ಸ್ ಗೆಟ್ ರೈಟ್ ಕಂಡೀಷನ್ಸ್, ಸೊ ರೈಟ್ ಕಂಡೀಷನ್ಸ್ ಯಾವಾಗ ಆಗುತ್ತೆ, ಆಗ ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗುತ್ತೆ. ಸಿ, ಇನ್ ದ ಫಸ್ಟ್ ಸ್ಟೆಪ್, ಸಿ, ವೆನ್ ವಿ ಪುಟ್ ದ ಸೀಡ್ಸ್ ಇನ್ ಟು ದ ಸಾಯಿಲ್. ಸೊ ಫಸ್ಟ್ ಪಿಕ್ಚರಲ್ಲಿದೆ, ಫಸ್ಟ್ ಸೀಡ್ ಏನಾಗಿದೆ, ವೆನ್ ಪುಟ್ ಸೀಡ್ಸ್ into the soil, what happens, first it's observe the water. So adu water na observe madutte from soil. See, you know soil contains water. See, that water is absorbed by this seed. What happens after absorption? So absorption ಆದ ತಕ್ಷಣ ಏನಾಗುತ್ತೆ, ಇಟ್ಸ್ ಇನ್ಕ್ರೀಸ್ ಇಟ್ಸ್ ಸೈಜ್. ಸೊ ಅದು ಸೈಜ್ನ ಇನ್ಕ್ರೀಸ್ ಮಾಡುತ್ತೆ, ಮೀನ್ಸ್ ಸ್ವಲ್ಪ ದೊಡ್ಡದಾಗುತ್ತೆ. ಈಗ ನಾರ್ಮಲಿ ನೀವು ಮನೇಲಿ ನೀರನ್ನ ಏನೋ ಸೀಡ್ಸ್ನ ನೆನೆಸ್ತೀವಿ, ಹೌದಲ್ವಾ? ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಸೀಡ್ಸ್ನ ನೀರಲ್ಲಿ ಹಾಕಿ ನೆನೆಸಿದಾಗ ಏನಾಗುತ್ತೆ, ಇಟ್ಸ್ ವಿಲ್ ಬಿ ಸ್ವಾಲೋ. ಸೊ ನೆಕ್ಸ್ಟ್ ಡೇ ನೋಡಿದಾಗ ಸ್ವಲ್ಪ ದಪ್ಪ ಆಗಿರುತ್ತೆ, ಬಿಕಾಸ್ ಇಟ್ಸ್ ಅಬ್ಸರ್ವ್ ವಾಟರ್. ಸೊ ವೆನ್ ಇಟ್ಸ್ ಅಬ್ಸರ್ವ್ ವಾಟರ್, ಇಟ್ಸ್ ಇನ್ಕ್ರೀಸ್ ಇಟ್ಸ್ ಸೈಜ್. ಸೊ ಲೈಕ್ ದಟ್, ವೆನ್ ವಿ ಪುಟ್ ದ ಸೀಡ್ಸ್ ಇನ್ ಟು ದ ಸಾಯಿಲ್, ವಾಟ್ ಹ್ಯಾಪನ್ಸ್, ಇಟ್ಸ್ ಇನ್ಕ್ರೀಸ್ ಇಟ್ಸ್ ಸಾಯಿಲ್ ಬಿಕಾಸ್ ಇಟ್ಸ್ ಅಬ್ಸರ್ವ್ ವಾಟರ್ ಥ್ರೂ ದ ಸ್ಮಾಲ್ ಹೋಲ್. So after it get right amount of air, sunlight, they started to increase size. After what happens, it's burst and seed coat excess. So ಏನಾಗುತ್ತೆ, ಬರ್ಸ್ಟ್ ಆಗಿ ಸೀಡ್ ಕೋಟು ಓಪನ್ ಆಗುತ್ತೆ. ಓಕೆ, ಸಿ, ಯಾವಾಗ ಸೀಡ್ ಕೋಟ್ ಓಪನ್ ಆಗುತ್ತೆ, ಸ್ಮಾಲ್ ಪಾರ್ಟ್, ಸೊ ಏನಾಗುತ್ತೆ, ಸ್ಮಾಲ್ ಪಾರ್ಟ್ ಸ್ಟಾರ್ಟೆಡ್ ಟು ಗ್ರೋ. ಸೊ ಅಲ್ಲಿಂದ ಏನಾಗುತ್ತೆ, ಸ್ಮಾಲ್ ಪಾರ್ಟು ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಮಾಲ್ ಪಾರ್ಟ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನೆಕ್ಸ್ಟು ಒನ್ ಥಿಂಗ್, ಸೊ ಇವನು ಟೂ ಪಾರ್ಟ್ಸ್, ಒಂದು ಏನಾಗುತ್ತೆ, ಶೂಟ್ನ ಮೇಲೆ ಹೋಗುತ್ತೆ. ಶೂಟ್ ಅಂದರೆ ಏನು, ದ ಪಾರ್ಟ್ ವಿಚ್ ಗ್ರೋಸ್ ಅಬೌವ್ ದ ಗ್ರೌಂಡ್, ದಿ ಪಾರ್ಟ್ ವಿಚ್ ಗ್ರೋಸ್ ಅಬೌವ್ ದ ಗ್ರೌಂಡ್, ದಟ್ ಈಸ್ ಶೂಟ್. ಸೊ ಯು ನೋ ಶೂಟ್ ಕನ್ಸಿಸ್ಟ್ಸ್ ಮೆನಿ ಪಾರ್ಟ್ಸ್, stem, leaves, flowers, fruits, vegetables. Yes or no? See, that shoot grows above the ground and then the root grows below the ground. See, ಏನಾಗುತ್ತೆ, ಸೀಡ್ಸು ಬರ್ಸ್ಟ್ ಆದಾಗ ಏನಾಗುತ್ತೆ, ಸೀಡ್ ಕೋಟ್ ಓಪನ್ ಆಗುತ್ತೆ, ಕೋಟಿಲಿಡಾನ್ಸಿಂದ ಏನಾಗುತ್ತೆ, ಸ್ಮಾಲ್ ಪೋರ್ಷನ್ನು ಅಪ್ಪರ್, ಸೊ ಮೇಲ್ಗಡೆ ಅಪ್ರೈಟಲ್ಲಿ ಗ್ರೋ ಆಗುತ್ತೆ, ಇನ್ನೊಂದು ಸ್ಮಾಲ್ ಪೋರ್ಷನ್ನು ಡೌನ್ವರ್ಡ್ಸ್ನಲ್ಲಿ ಏನಾಗುತ್ತೆ, ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಟ್ ಹ್ಯಾಪನ್ಸ್ ಆಫ್ಟರ್? ಸೊ ಹಾಗಾದರೆ ನೆಕ್ಸ್ಟ್ ಏನಾಗುತ್ತೆ, see, that seed absorb food from the cotyledons. Yes, these cotyledons are the food for the plants. New baby plants ಗೆ ಅದೇ ಫುಡ್ಡು. ಸೊ ಅದಕ್ಕೆ ಯಾರು ಫುಡ್ ಕೊಡೋದಿಲ್ಲ, ಕೋಟಿಲಿಡನ್ಸಿಂದ ಏನಾಗುತ್ತೆ, ಫುಡ್ಡನ್ನು ಅಬ್ಸರ್ವ್ ಮಾಡುತ್ತೆ. ಓಕೆ, ಸೊ ಇಟ್ಸ್ ಅಬ್ಸರ್ವ್, ಇಟ್ ಟೇಕ್ ಫುಡ್ ಫ್ರಮ್ ದ ಕೋಟಿಲಿಡನ್ಸ್ ಆ್ಯಂಡ್ ಇಟ್ಸ್ ಗ್ರೋ ಆ್ಯಸ್ ಎ ನ್ಯೂ ಪ್ಲ್ಯಾಂಟ್. ಸೊ ಕೋಟಿಲಿಡನ್ಸಿಂದ ಫುಡ್ಡನ್ನು ಅಬ್ಸರ್ವ್ ಮಾಡಿ ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸಿ, ಅಬ್ಸರ್ವ್ ಮಾಡ್ಕೊಂಡಿರೋಂಥ ಫುಡ್ಡಿಂದ ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗಬೇಕಾದಂತೆ ಆ್ಯಸ್ ಯೂಶ್ವಲ್ ಇಟ್ಸ್ ಅರೈಸ್ ಆ್ಯಂಡ್ ಇಟ್ಸ್ ಬಿಯರ್ಸ್ ವಾಟ್, ಲೀವ್ಸ್. ಸೊ ಏನಾಗುತ್ತೆ, ಲೀವ್ಸ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿ, ಒನ್ಸ್ ಏನಾದರೆ ಲೀವ್ಸ್ ಗ್ರೋ ಆಯಿತು ಅಂದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಇಟ್ಸ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಯು ನೋ, ಲೀವ್ಸ್ ಪ್ರಿಪೇರ್ ಫುಡ್ ಫಾರ್ ದ ಪ್ಲ್ಯಾಂಟ್ಸ್. ಎಸ್ ಆರ್ ನೋ? ಸೊ ಲೀವ್ಸ್ ಏನು ಮಾಡುತ್ತೆ, ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ ಪ್ಲ್ಯಾಂಟ್ಸಿಗೋಸ್ಕರ, ಹೌದಾ ಇಲ್ವಾ? ಸೊ ಇಲ್ಲಿ ತನಕ ಏನಾಯಿತು, ಕೋಟಿಲಿಡನ್ಸಿಂದ ಫುಡ್ಡನ್ನು ಅಬ್ಸರ್ವ್ ಮಾಡಿಕೊಂಡು ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನ್ಯೂ ಪ್ಲ್ಯಾಂಟ್. ಬಟ್ ಲೀವ್ಸ್ ಅರೈಸ್ ಆದಮೇಲೆ ಏನಾಗುತ್ತೆ, ಆ ಲೀವ್ಸ್ ಸ್ಟಾರ್ಟ್ ಮಾಡುತ್ತೆ, ಏನು ಮಾಡುತ್ತೆ, ಫುಡ್ನ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಇನ್ ದ ಜರ್ಮಿನೇಷನ್ಸ್ ಆಫ್ ಸೀಡಲ್ಲಿ ಏನಾಗುತ್ತೆ, ಫಸ್ಟು ವಾಟರ್ನ ಅಬ್ಸರ್ವ್ ಮಾಡಿಕೊಂಡು ಸ್ವ್ಯಾಲೋ ಆಗಿ, ನೆಕ್ಸ್ಟ್ ಅದರ ಸೀಡ್ ಕೋಟ್ ಬರ್ಸ್ಟ್ ಸೀಡ್ ಕೋಟು ಔಟ್ಸೈಡ್ ಬರುತ್ತೆ, ಸೀಡ್ ಕೋಟು ಬರ್ಸ್ಟ್ ಆಗಿ ಓಪನ್ ಆಗುತ್ತೆ. ನೆಕ್ಸ್ಟ್ ಕೋಟಿಲಿಡನ್ಸಿಂದ ಫುಡ್ಡನ್ನು ಅಬ್ಸರ್ವ್ ಮಾಡಿ ನ್ಯೂ ಬೇಬಿ ಪ್ಲ್ಯಾಂಟ್ ಗ್ರೋ ಆಗುತ್ತೆ. ಸೊ ಒಂದು ಪಾರ್ಟು ಗ್ರೋ ಅಪ್ ರೈಟಲ್ಲಿ ಗ್ರೋ ಆಗುತ್ತೆ, ಅದನ್ನು ಸ್ಟೆಮ್ ಅಂತೀವಿ. ಇನ್ನೊಂದು ಪಾರ್ಟು ಬಿಲೋ ದ ಗ್ರೌಂಡ್ ಗ್ರೋ ಆಗುತ್ತೆ, ಅದನ್ನು ರೂಟ್ಸ್ ಅಂತೀವಿ. ಸೊ ವೆನ್ಸ್ ಅದು ಲೀವ್ಸ್ ಪ್ರೊಡ್ಯೂಸ್ ಆದಮೇಲೆ ಏನಾಗುತ್ತೆ, ಲೀವ್ಸು ಬೆಳೆದ ಮೇಲೆ ಇಟ್ಸ್ ಅಬ್ಸರ್ವ್ ರಾ ಮೆಟೀರಿಯಲ್ಸ್. ಯು ನೋ, ಇಟ್ಸ್ ಅಬ್ಸರ್ವ್ ರಾ ಮೆಟೀರಿಯಲ್ಸ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದೆನ್ ವಾಟರ್ ಆ್ಯಂಡ್ ದೆನ್ ದ ಸನ್ಲೈಟ್. ಇಟ್ಸ್ ಸ್ಟಾರ್ಟ್ ಟು ಪ್ರೊಡ್ಯೂಸ್ ಇಟ್ಸ್ ಓನ್ ಫುಡ್. ಸೊ ಈ ಸ್ಟೆಪ್ಸ್ನಲ್ಲಿ ಈ ಥರ ಸ್ಟೆಪ್ಸ್ ಬೈ ಸ್ಟೆಪ್ಸ್ ಏನಾಗುತ್ತೆ, ಒಂದು ಸೀಡ್ಸು ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗುತ್ತೆ. ಓಕೆ, ಸಿ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ dispersal. As you know, dispersal is very important to plants. Why? Because yake dispersal, why is very necessary to plants? Because plants, for example, seeds ಏನಾಗುತ್ತೆ,
ಬೀಳುತ್ತೆ. ಸೊ ಪ್ಲ್ಯಾಂಟ್ಸ್ನ ನಿಯರಲ್ಲೇ ಬಿದ್ದರೆ ಏನಾಗುತ್ತೆ, ಇಟ್ಸ್ ಕಾಂಪಿಟೇಟ್ ಫಾರ್ ಸಮ್ ಫ್ಯಾಕ್ಟರ್ಸ್ ಲೈಕ್ ವಾಟರ್, ಏರ್ ಆ್ಯಂಡ್ ಸನ್ಲೈಟ್. ಸೊ ಗಿಡದ ಪಕ್ಕನೇ ಇನ್ನೊಂದು ಗಿಡ ಬೆಳೀತು ಅಂದರೆ ಅದಕ್ಕೆ ವಾಟರ್ ಸಿಗೋದಾಗಲಿ ಅಥವಾ ಮಿನರಲ್ ಸಿಗೋದಕ್ಕೆ, ನೆಕ್ಸ್ಟ್ ಸನ್ಲೈಟ್ ಸಿಗಲಿಕ್ಕೆ ಏನಾಗುತ್ತೆ, ಕಾಂಪಿಟೇಷನ್ ಆಗುತ್ತೆ. ಸೊ ಇಟ್ಸ್ ಡಿಸ್ಪರ್ಸಲ್ ಇಸ್ ವೆರಿ ಇಂಪಾರ್ಟೆಂಟ್ ಟು plants. Dispersal means it's a scattering. So scattering of a seeds. ಸೊ ಅಂದರೆ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡಿಸ್ಪರ್ಸಲ್ ಆಗಲೇಬೇಕು ಪ್ಲ್ಯಾಂಟ್ಸಿನ ಸೀಡ್ಸ್. ಇಫ್ ಇಟ್ ಈಸ್ ನಾಟ್ ಡಿಸ್ಪರ್ಸಲ್, ದ್ಯಾಟ್ ಸೀಡ್ಸ್ ವಿಲ್ ಬಿ ಗ್ರೋ ನಿಯರ್ ಟು ದ plants. What happens? So if that plants is near to the plants, that is accompanied for some factors. Okay, yes, you know plants are not moved from place to place ಅಲ್ವಾ. ಸೊ ಪ್ಲ್ಯಾಂಟ್ಸು ಮೂವ್ ಆಗೋದಿಲ್ಲ, ಆದರೂ ಅದು ಹೇಗೆ ಡಿಸ್ಪರ್ಸಲ್ ಮಾಡಬೇಕು. ಸೊ ಡಿಸ್ಪರ್ಸಲ್ ಬೈ ಮೆನಿ ಫ್ಯಾಕ್ಟರ್ಸಿಂದ ಹೋಗುತ್ತೆ. ವಿಂಡ್, ಬೈ ಅನಿಮಲ್ಸ್, ಬೈ ವಾಟರ್ ಆ್ಯಂಡ್ ಬೈ ದ ಎಕ್ಸ್ಪ್ಲೋಷನ್ ಆಲ್ಸೋ ಇಟ್ಸ್ ಡಿಸ್ಪರ್ಸ್. Okay, first we are going to know about the dispersal by wind. See, dispersal by wind. See, some seeds like a mada seeds and dandelion seeds. See, this one is a mada seeds and this one is a dandelion seeds. See these. Observe, you just closely observe. See, these seeds are very small and lightweight. These seeds are very small and lightweight and special structures. See, they have a hair-like structure. Observe ಮಾಡಿ. So these seeds have a hair-like structure. That structures is helps to move from place to place. ಸೊ ಇದು ವಿಂಡಲ್ಲಿ ಏನಾಗುತ್ತೆ, ಒಂದು ಸೈಡಿಂದ ಇನ್ನೊಂದು ಸೈಡ್ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ ದೀಸ್ ಸ್ಟ್ರಕ್ಚರ್ಸ್. ಸಮ್ ಸೀಡ್ಸ್ ಹ್ಯಾವ್ ಅ ವಿಂಗ್ಸ್. ಸೊ ಏನಾಗುತ್ತೆ, ಸಮ್ ಸೀಡ್ಸಿಗೆ ವಿಂಗ್ಸ್ ಟೈಪ್ ಸ್ಟ್ರಕ್ಚರ್ ಇರುತ್ತೆ. ಸೊ ದಟ್ ಒನ್ ಈಸ್ ಆಲ್ಸೋ ಹೆಲ್ಪ್ಸ್ ಟು ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಓಕೆ, seeds are dispersal by winds. So example, cotton, madder seeds and dandelion seeds. Okay, next is about dispersal by water. Dispersal by animal. See, animals also play an important role of dispersal of seeds. Okay, see, for example, here some examples are given. That one is a tiger nail seed and the other xanthium seeds. See, tiger nail seeds have a special structure. So ಅದರ ಮೇಲೆ ಒಂಥರ hook type ಇದೆ. So these hooks are attached to the animals. ಯಾವಾಗಾದರೂ ಈ ಸೀಡ್ಸ್ ಏನಾಗುತ್ತೆ, ಸಮಟೈಮ್ಸ್ ಅನಿಮಲ್ಸ್ ನಾರ್ಮಲಿ ಮೂವ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಈ ಸೀಡ್ಸ್ ಅನಿಮಲ್ ಫರ್ ಅಥವಾ ಅನಿಮಲ್ನ ಸ್ಕಿನ್ ಮೇಲೆ ಅಟ್ಯಾಚ್ ಆಯಿತು ಅಂದರೆ ಏನಾಗುತ್ತೆ, ಸಿಕ್ಕಾಕೊಳ್ಳುತ್ತೆ. ಸೊ ದೇ ಹ್ಯಾವ್ hook like structures. ನೀವು ಅಬ್ಸರ್ವ್ ಮಾಡಿ ಪಿಕ್ಚರ್ಸಲ್ಲಿ hook like structures ಇದೆ. See, these hook like structures is helps to attach to the fur of the animals. See what happens after. So animals automatically one place ಇಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಸೀಡ್ಸ್ ಅಲ್ಲೇ ಬಿತ್ತು ಅಂದರೆ ಏನಾಗುತ್ತೆ, ಅದಕ್ಕೆ ರೈಟ್ ಅಮೌಂಟ್ ಆಫ್ ಕಂಡೀಷನ್ಸ್ ಸಿಕ್ತು ಅಂದರೆ ಅಲ್ಲಿ ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗುತ್ತೆ. Okay, see, not only by the animals, human beings also play an important role of a dispersal of seeds. How? See, you are eating many types of fruits and vegetables. That fruits and vegetables inside they have a many seeds. So ನಾವು ಫ್ರೂಟ್ಸ್ನ ತಿಂತೀವಿ, ವೆಜಿಟೇಬಲ್ಸ್ ತಿಂತೀವಿ, ಅದರೊಳಗೆ ಕೆಲವೊಂದು ಸೀಡ್ಸ್ ಇರುತ್ತೆ. ಸೊ ಬಟ್ ಸಮ್ಟೈಮ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಈಟ್ ಸೀಡ್ಸ್. ಸೊ ಅದನ್ನೇನು ಮಾಡ್ತೀವಿ, ಅಕಸ್ಮಾತ್ ಒಂದೊಂದು ಟೈಮ್ ತಿಂತೀವಿ, ಒಂದೊಂದು ಟೈಮ್ ಏನು ಮಾಡ್ತೀವಿ, ಅದನ್ನು ಬಿಸಾಕ್ತೀವಿ, ಹೌದಲ್ವಾ. ನಾವು ಅದನ್ನು ಥ್ರೋ ಔಟ್ ಮಾಡಿದಾಗ ಆ ಪ್ಲೇಸ್ನಲ್ಲಿ ನಾರ್ಮಲಿ ಹೊರಗಡೆ ಬಿಸಾಕಿದಾಗ ಆ ಮಣ್ಣಲ್ಲಿ ಅದಕ್ಕೆ ರೈಟ್ ಅಮೌಂಟ್ ಆಫ್ ಎಲ್ಲ ಫ್ಯಾಕ್ಟರ್ಸ್ ಸಿಕ್ತು ಅಂದರೆ ಇಟ್ಸ್ ವಿಲ್ ಬಿ ಗ್ರೋ ಆ್ಯಸ್ ಎ ನ್ಯೂ ಪ್ಲ್ಯಾಂಟ್. ಆ್ಯಂಡ್ ಅನಿಮಲ್ಸ್ ಆಲ್ಸೋ. ಸೊ ಅನಿಮಲ್ಸ್ ಏನು ಮಾಡುತ್ತೆ, ಫ್ರೂಟ್ಸ್ ತಿನ್ನಬೇಕಾದ್ರೆ ಅದು ಅದ್ರ ಜೊತೆಗೆ ಸೀಡ್ಸು ತಿನ್ನುತ್ತೆ. ಸೊ ಎಕ್ಸ್ಕ್ರೀಷನ್ ಆದಾಗ, ನಾರ್ಮಲ್ ಅದು ತಿಂದ ಮೇಲೆ ಅದು ಎಕ್ಸ್ಕ್ರೀಷನ್ ಆದಾಗ ಅದು ಸೀಡ್ಸ್ ನೀಟಾಗಿ ಚೆನ್ನಾಗಿತ್ತು ಅಂದರೆ, ಹೆಲ್ತಿ ಸೀಡ್ಸ್ ಆಗಿತ್ತು ಅಂದರೆ ಏನಾಗುತ್ತೆ, ಅದನ್ನು ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗುತ್ತೆ. ಓಕೆ, ಸೊ ಡಿಸ್ಪರ್ಸಲ್ ಬೈ ಅನಿಮಲ್ಸ್ ಆ್ಯಂಡ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಸೊ ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾರೆ, ಡಿಸ್ಪರ್ಸಲ್ ಮಾಡ್ತಾರೆ, ಹಾಗೆ ಅನಿಮಲ್ಸ್ ಸಹಿತ ಡಿಸ್ಪರ್ಸಲ್ ಮಾಡುತ್ತೆ ಸೀಡ್ಸ್ನ. ನೆಕ್ಸ್ಟ್ ಈಸ್ dispersal by water. See, some seeds are dispersal by water. Example, coconut and lotus seeds. Coconut seeds and lotus seeds are example for dispersal by water. It's a seed. Okay, so you normally see the coastal areas ಅಲ್ಲಿ ನಾವು ನಾರ್ಮಲಿ coconut trees ನಾವು ತುಂಬ ನೋಡ್ತೀವಿ. As you have seen in the coastal areas there is more and more trees are there, coconut trees. See,
these seeds, yes, you have observed coconut seeds is covered with a fiber like structure. See, this one is a fiber like structure, it helps to floats on water. See, you observe the picture. See, ಇಲ್ಲಿ ಏನಾಗುತ್ತೆ, ತೆಂಗಿನಕಾಯಿ ನೀರಲ್ಲಿ ಬಿದ್ದಾಗ ಏನಾಗುತ್ತೆ, ಇಟ್ಸ್ ಸ್ಟಾರ್ಟ್ ಟು ಫ್ಲೋಟೆಡ್. ಸೊ ಅದು ಮುಳುಗೋದಿಲ್ಲ, ತೇಲತ್ತೆ, ಯಾಕಂದರೆ ಇಟ್ಸ್ ಅ ವೆರಿ ಸ್ಪೆಷಲ್ ಸ್ಟ್ರಕ್ಚರ್ ದಟ್ ಮೀನ್ಸ್ ಅ ಫೈಬರ್. ಸೊ ಫೈಬರ್ ಸ್ಟ್ರಕ್ಚರ್ ಏನು ಮಾಡುತ್ತೆ, ಇದನ್ನು ಫ್ಲೋಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವನು ಕೋಸ್ಟಲ್ ಏರಿಯಾಸಲ್ಲಿ ಬಿದ್ದಿರೋವಂಥ ಕಾಯಿ ಏನಾಗುತ್ತೆ, ಸಮುದ್ರದಲ್ಲಿ ಬೀಳುತ್ತೆ. ಓಷನಲ್ಲಿ ಬಿತ್ತು ಅಂದರೆ ಏನಾಗುತ್ತೆ, ಇಟ್ಸ್ ವಿಲ್ ಬಿ ಟ್ರಾವೆಲ್ ಥೌಸಂಡ್ ಕಿಲೋಮೀಟರ್. ಸೊ ಅದೇನಾಗುತ್ತೆ, ತೇಲ್ಕೊಂಡು ಥೌಸಂಡ್ಸ್ ಆಫ್ ಕಿಲೋಮೀಟರ್ ತನಕ ಮೂವ್ ಆಗ್ತಾ ಹೋಗುತ್ತೆ. ಸೊ ಮೂವ್ ಆಗಿ ವೆನ್ ಇಟ್ಸ್ ರೀಚ್ ದ ಸೀ ಶೋರ್, ಸೊ ಎಲ್ಲಾದರೂ ದಡದಲ್ಲಿ ಇದು ಸಿಕ್ತು ಅಂದರೆ ದಡದಲ್ಲಿ ಏನಾಗುತ್ತೆ, ಇಟ್ಸ್ ಸ್ಟಾರ್ಟ್ ಟು ಜರ್ಮಿನೇಟ್. ಸೊ ವೆನ್ ಇಟ್ಸ್ ರೀಚ್ ದ ಸೀ ಶೋರ್, ಇಟ್ಸ್ ಅ ರೈಟ್ ಕಂಡೀಷನ್. ಸೊ ಅದಕ್ಕೆ ರೈಟ್ ಕಂಡೀಷನ್ ಸಿಕ್ತು ಅಂದರೆ ಇಟ್ಸ್ ವಿಲ್ ಆಲ್ಸೋ ಗ್ರೋ ಆ್ಯಸ್ ಎ ನ್ಯೂ ಪ್ಲ್ಯಾಂಟ್. ಸೊ ಆ ಸೀಡ್ಸ್ ಏನಾಗುತ್ತೆ, ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗುತ್ತೆ. ಆ್ಯಂಡ್ ಅನದರ್ ಒನ್ ಎಕ್ಸಾಂಪಲ್ ಈಸ್ ಲೋಟಸ್ ಸೀಡ್ಸ್. ಸಿ ದೀಸ್ ಲೋಟಸ್ ಸೀಡ್ಸ್ ನಾರ್ಮಲಿ ಗ್ರೋ ಇನ್ ಎ ವಾಟರ್. ಸೊ ಲೋಟಸ್ ಸೀಡ್ಸ್ ನಾರ್ಮಲಿ ಗ್ರೋ ಆಗುತ್ತೆ ವಾಟರಲ್ಲಿ. ಸಿ ದೀಸ್ ಲೋಟಸ್ ಸೀಡ್ಸ್ ಈಸ್ ಅ fluffy, so spongy like structures. So they have a spongy like structures. You know, sponge na ನಾವು water ಹಾಕಿದ್ರೆ ಏನಾಗುತ್ತೆ, ಇಟ್ಸ್ ಅ ಫ್ಲೋಟ್ಸ್ ಲೈಕ್ ದಿಸ್. ಸೊ ಲೋಟಸ್ನ ಸೀಡ್ಸ್ ಏನಾಗುತ್ತೆ, ವಾಟರಲ್ಲಿ ಫ್ಲೋಟ್ ಆಗುತ್ತೆ. ಸೊ ಫ್ಲೋಟ್ ಆಗಿ ಏನಾಗುತ್ತೆ, ಬೇರೆ ಕಡೆಗೆ ಡಿಸ್ಪರ್ಸಲ್ ಆಗಿ ಅಲ್ಲಿ ನ್ಯೂ ಪ್ಲಾಂಟ್ಸ್ ಆಗಿ ಗ್ರೋ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಅಬೌಟ್ ಡಿಸ್ಪರ್ಸಲ್ ಬೈ ಎಕ್ಸ್ಪ್ಲೋಷನ್. ಡಿಸ್ಪರ್ಸಲ್ ಬೈ ಎಕ್ಸ್ಪ್ಲೋಷನ್. ಸಿ, ಈ ಬೇರೆ ಡಿಸ್ಪರ್ಸಲ್ ಎಲ್ಲ ಮೆನಿ ಫ್ಯಾಕ್ಟರ್ಸ್ಗಳು ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ ವಿಂಡ್. ಸೊ ಇಟ್ಸ್ ಅ ನ್ಯಾಚುರಲ್ ಆಗುತ್ತೆ, ಅನಿಮಲ್ಸಿಂದ ಆಗುತ್ತೆ, ದೆನ್ ವಾಟರಿಂದ ಆಗುತ್ತೆ. ಸಿ, ಇಲ್ಲಿ ಪ್ಲ್ಯಾಂಟ್ಸೇ ಡಿಸ್ಪರ್ಸಲ್ ಮಾಡುತ್ತೆ. ಹೌ? ಸಿ, ಸಮ್ ಪ್ಲ್ಯಾಂಟ್ಸ್ ಲೈಕ್ ಅ ಬೀನ್ ಆ್ಯಂಡ್ ಪೀ ಸೀಡ್ಸ್ ವೆನ್ ದೆ ಮೆಚೂರ್ ಇಟ್ ಬರ್ಸ್ಟ್ ಅಂದರೆ ಸಿಡಿಯೋದು. ಸೊ ಅದು ಮೆಚೂರ್ ಆದಮೇಲೆ ಏನಾಗುತ್ತೆ, ಸಿಡಿಯುತ್ತೆ. ಸಿಡಿದಾಗ ಏನಾಗುತ್ತೆ, ಇಟ್ಸ್ ವಿಲ್ ಬಿ ಟ್ರಾವೆಲ್, ಏನಾಗುತ್ತೆ, ಸ್ವಲ್ಪ ದೂರದ ಮಟ್ಟಿಗೆ ಹಾರುತ್ತೆ. ಸೊ ದೂರದ ಮಟ್ಟಿಗೆ ಪಾಸ್ ಆದಾಗ ಏನಾಗುತ್ತೆ, ದೇರ್ ವಿಲ್ ಬಿ ಎ ಗ್ರೋ ಎ ನ್ಯೂ ಪ್ಲ್ಯಾಂಟ್. ಸೊ ಅಲ್ಲೂ ಸಹಿತ ಏನಾಗುತ್ತೆ, ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗುತ್ತೆ. Okay, see, dispersal is very necessary to plants because see, all seeds are grow near to the parent plant. What happens, it will be fight, it will be compete for some factors. So that's why, so dispersal is very important to all plants. Okay, see, yes, you know, plants alli now normally seeds na mukantra matra reproduction agutte anta ankondvi. Okay, so in the plants not only by the seeds, some other parts like a stem, roots and some leaves also go through the reproduction. So some parts saita reproduction ಮಾಡುತ್ತೆ. Not only seeds, other parts also reproduce their new plants. For example, first one is a stem. First one is stem. By stem is also grow as a new plant. Normally you know the functions of the stem. So normally stem ಏನು ಮಾಡುತ್ತೆ, it holds the plants upright. And also some plants, some stems are store food. For example, potato, ginger, sugarcane. These are stores food. Okay. Yes, for example, potato. See the potato picture. See small, there are small buds are there. So we call that one as a potato eyes. It's a potato eyes. See, ಈ ಪೊಟ್ಯಾಟೋನ ನಾವು ಒಂದು ಸ್ವಲ್ಪ ದಿನ ತನಕ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ, ಸ್ಮಾಲ್ ಬರ್ಡ್ಸ್ಗಳನ್ನು ಅಬ್ಸರ್ವ್ ಮಾಡಿದ್ದೀರಿ ಮನೆಯಲ್ಲಿ ಅಲ್ವಾ. ಸೊ ಈ ಸ್ಮಾಲ್ ಬರ್ಡ್ಸ್ ಫಸ್ಟಿಗೆ ಏನಿರುತ್ತೆ, ಸಣ್ಣದಾಗಿ ಬಡ್ಡಾಗಿರುತ್ತೆ, ಹಾಗೆ ಬಿಟ್ಟರೆ ಏನಾಗುತ್ತೆ, ಅಲ್ಲಿ ಗ್ರೀನ್ ಕಲರ್ ಪೋರ್ಷನ್ನ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಬ್ಸರ್ವ್ ದಿಸ್ ಪಿಕ್ಚರ್. ಸೊ ನೀವು ನೋಡಿರ್ತೀರಿ ಮನೆಯಲ್ಲಿ ಪೊಟ್ಯಾಟೋನ ಹಾಗೆ ಇಟ್ಟಾಗ ಏನಾಗುತ್ತೆ, ಸ್ವಲ್ಪ ದಿನದಾದಮೇಲೆ ಅಲ್ಲಿ ನ್ಯೂ ಸ್ಮಾಲ್ ಬರ್ಡ್ಸ್ ಸ್ಟಾರ್ಟ್ ಆಗುತ್ತೆ, ಅದು ನೆಕ್ಸ್ಟು ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ. ಸಿ ದ್ಯಾಟ್ ಪೊಟ್ಯಾಟೋ, ಆ ಪೊಟ್ಯಾಟೋನ ನಾವು ಮಣ್ಣಲ್ಲಿಟ್ಟರೆ ವೆನ್ ವಿ ಪುಟ್ ಇನ್ ಟು ದ ಸಾಯಿಲ್, ಇಟ್ಸ್ ವಿಲ್ ಬಿ ಗ್ರೋ ಆ್ಯಸ್ ಎ ನ್ಯೂ ಪ್ಲ್ಯಾಂಟ್. ಸೊ ಆ ಪೊಟ್ಯಾಟೋನು ಸಹಿತ ಏನಾಗುತ್ತೆ, ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗುತ್ತೆ. ಸಿ ದಿಸ್ ಒನ್ ಇಸ್ ದ ಎಕ್ಸಾಂಪಲ್ ಫಾರ್ ಸ್ಟೆಮ್. ಸೊ ಸ್ಟೆಮ್ಮು ಏನಾಗುತ್ತೆ, ರಿಪ್ರೊಡಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಈಸ್ ರೋಸ್ ಪ್ಲ್ಯಾಂಟ್. ಎಸ್ ಯು ಹ್ಯಾವ್ ಸೀನ್. ಸೊ ರೋಸ್ ಪ್ಲ್ಯಾಂಟು ಸಹಿತ ಸ್ಟೆಮ್ ಮುಖಾಂತರನೇ ಏನಾಗುತ್ತೆ, ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ವಿ ಕಟ್ ದ ಪೀಸ್ ಆಫ್ ಅ ಸ್ಟೆಮ್ ಫ್ರಮ್ ದ ಪೇರೆಂಟ್ ಪ್ಲ್ಯಾಂಟ್. ಸೊ ಒಂದು ಬಲ್ತಿರೋಂಥ ಸ್ಟೆಮ್ನ ತೊಗೊಂಡು ನಾವು ಮಣ್ಣಲ್ಲಿಟ್ಟರೆ, ಮಣ್ಣಲ್ಲಿ ಮುಚ್ಚಿದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಪೀಸ್ನ ಹೊರಗಡೆಗೆ ಇಡಬೇಕು, ಹಾಫ್ ಪೀಸ್ನ ನಾವು ಸಾಯಿಲಲ್ಲಿ ಮುಚ್ಚಬೇಕು. ಏನಾಗುತ್ತೆ, ಆಫ್ಟರ್ ಕಪಲ್ ಆಫ್ ವೀಕ್ಸ್, ಸೊ ಕಪಲ್ ಆಫ್ ವೀಕ್ಸ್ ಇಸ್ ವಿಲ್ ಬಿ ಗ್ರೋ ಆ್ಯಸ್ ಎ ನ್ಯೂ ಪ್ಲ್ಯಾಂಟ್. ಸೊ ಏನಾಗುತ್ತೆ, ಅದರಲ್ಲಿ ರೂಟ್ಸು ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಲೀವ್ಸ್ಗಳು ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸಿ
not only rose plant and hibiscus plants also grow as a new plant by the stem. So by the stem ಇಂದ ಏನಾಗುತ್ತೆ, ನ್ಯೂ ಪ್ಲಾಂಟ್ ಆಗಿ ಗ್ರೋ ಆಗುತ್ತೆ. ಆ್ಯಂಡ್ ಸಮ್ ರೂಟ್ಸ್ ಆಲ್ಸೋ ಗ್ರೋ ಆಸ್ ಎ ನ್ಯೂ ಪ್ಲಾಂಟ್. ಓಕೆ, so next is about some leaves also grow as a new plant. So some leaves are like a bryophyllum. See, there is a picture of a bryophyllum. See, bryophyllum leaves are thick and fleshy. So you observe, bryophyllum leaves are thick and fleshy. See, these leaves also grow as a new plant. See, ಈ leaves ಸಹಿತ ಏನು ಮಾಡುತ್ತೆ, reproduction ಮಾಡುತ್ತೆ. You observe the picture. So observe ಮಾಡಿ ಪಿಕ್ಚರಲ್ಲಿ. See, some ಸ್ಮಾಲ್ ಪ್ಲ್ಯಾಂಟ್. ಸೊ ನೀವು ಲೀಫ್ನ ಬ್ಲೇಡ್, ಸೊ ಲೀಫ್ ಬ್ಲೇಡಲ್ಲಿ ನೀವು ಅಬ್ಸರ್ವ್ ಮಾಡಿ, ದೇರ್ ಈಸ್ ಅ ಸ್ಮಾಲ್ ಪ್ಲ್ಯಾಂಟ್ ಆಗಿ ಗ್ರೋ ಆಗ್ತೈತೆ. ವೆನ್ ದಟ್ ಪ್ಲ್ಯಾಂಟ್, ದಟ್ ಲೀಫ್ ಕಾಂಟ್ಯಾಕ್ಟ್ ವಿತ್ ಸಾಯಿಲ್, ಸೊ ದಟ್ ಲೀಫ್ ವೆನ್ ಕಾಂಟ್ಯಾಕ್ಟ್ಸ್ ವಿತ್ ಸಾಯಿಲ್ ಇಟ್ ವಿಲ್ ಬಿ ಗ್ರೋ ಆ್ಯಸ್ ಎ ನ್ಯೂ ಪ್ಲ್ಯಾಂಟ್ಸ್. ಆ ಸ್ಮಾಲ್ ಪೋರ್ಷನ್ ಏನಿದೆಯಲ್ಲ, ಲೀಫಿಂದ ಏನು ಸ್ಮಾಲ್ ಪೋರ್ಷನ್ ಗ್ರೋ ಆಗ್ತಾ ಇದೆಯಲ್ಲ, ಆ ಸ್ಮಾಲ್ ಪೋರ್ಷನ್ ಕಾಂಟ್ಯಾಕ್ಟ್ ವಿತ್ ಸಾಯಿಲ್ ದಟ್ ವಿಲ್ ಬಿ ಗ್ರೋ ಆ್ಯಸ್ ಎ ನ್ಯೂ ಪ್ಲ್ಯಾಂಟ್. ಓಕೆ, ಸಿ ಸಮ್ ಪಾರ್ಟ್ಸ್ ಅಂತ ಹೇಳಿದೆ, ಫಾರ್ ಎಕ್ಸಾಂಪಲ್ ಸ್ಟೆಮ್, ರೂಟ್ಸ್ ಆ್ಯಂಡ್ ಆಲ್ಸೋ ಲೀವ್ಸ್ ಆಲ್ಸೋ ರಿಪ್ರೊಡ್ಯೂಸ್. ಓಕೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಕ್ರಾಪ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಎಸ್, ಕ್ರಾಪ್ಸ್ ಮೀನ್ಸ್ ವಾಟ್? ಸೊ ಕ್ರಾಪ್ಸ್ ಅಂದರೆ ಇನ್ ಎ ಪರ್ಟಿಕ್ಯುಲರ್ ಏರಿಯಾ, ಇನ್ ಎ ಪರ್ಟಿಕ್ಯುಲರ್ ಟೈಮ್ ಗ್ರೋಯಿಂಗ್ ಲಾರ್ಜ್ ಅಮೌಂಟ್ ಆಫ್ ಕ್ರಾಪ್ಸ್. ಸೊ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ, ಪರ್ಟಿಕ್ಯುಲರ್ ಟೈಮ್ ಅಂದರೆ ಇಟ್ಸ್ ಅ ಸೀಸನ್. In a particular place grow large amount of crops. So large amount ಅಲ್ಲಿ plants ಬೆಳೆಯೋದೇ ನಾವು crops ಅಂತೀವಿ. See, depending upon their soil. ಸೊ ಸಾಯಿಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ವೆದರ್ ಇಂಪಾರ್ಟೆಂಟ್ ಆಗುತ್ತೆ ಟು ಗ್ರೋ ಕ್ರಾಪ್ಸ್. ಓಕೆ, ಸೊ ಡಿಪೆಂಡಿಂಗ್ ಅಪಾನ್ ದೇರ್ ಸೀಸನ್ಸ್ ವಿ ಡಿವೈಡೆಡ್ ಟು ಮೇನ್ ಕ್ರಾಪ್ಸ್. ಸೊ ಕ್ರಾಪ್ಸ್ನ ನಾವು ಡಿಫ್ರೆಂಟ್ ಆಗಿ ಟೂ ಟೈಪ್ಸಲ್ಲಿ ನಾವು ಸಪ್ರೇಟ್ ಮಾಡ್ತೀವಿ, ಖಾರಿಫ್ ಕ್ರಾಪ್ಸ್ and rabi crops. There are two types of crops are there, kharif crops and rabi crops. See, in the kharif crops normally that grow from June to October. Normally kharif crops ಯಾವಾಗ ಗ್ರೋ ಆಗುತ್ತೆ ಅಂದರೆ ಜೂನಿಂದ ಅಕ್ಟೋಬರಲ್ಲಿ ಏನಾಗುತ್ತೆ, ಗ್ರೋ ಆಗುತ್ತೆ. See, these crops directly depend on monsoon. These kharif crops are directly depend on monsoon. Example for kharif crops are rice, groundnut, sunflower. These are the example for kharif crops. Okay, next one is a rabi crops. So it's a rabi crops normally grow in November to April. It's normally grow in November to April. See, in these crops, rabi crops are not directly depend on monsoon. See, normally November to April, so November to February ತನಕ ನಮಗೆ ವಿಂಟರ್ ಸೀಸನ್ ಬರುತ್ತೆ. ನೆಕ್ಸ್ಟ್ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸಿ, ದೀಸ್ rabi crops are not directly depend on monsoons. Example for the rabi crops is wheat and all these. Okay, yes, next is about a vegetable. See, you know, vegetables needs more minerals so to grow well. So vegetables grow ಆಗಬೇಕು ಚೆನ್ನಾಗಿ ಅಂದರೆ ಇಟ್ಸ್ ನೀಡ್ಸ್ more minerals. ಇಟ್ಸ್ ಸಾಯಿಲಲ್ಲಿ ತುಂಬ ಮಿನರಲ್ಸ್ ಇರಬೇಕು, ದೆನ್ ಓನ್ಲಿ ಇಟ್ಸ್ ಗ್ರೋ ಹೆಲ್ತಿ. ಸೊ ಆಗ ಮಾತ್ರ ಹೆಲ್ತಿಯಾಗಿ ಗ್ರೋ ಆಗುತ್ತೆ. ಸಿ, ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ, ದೀಸ್ ಆಲ್ಸ್ ನೀಡ್ಸ್ ಕೂಲ್ ಕ್ಲೈಮೇಟ್. ಸೊ ಪೊಟ್ಯಾಟೊಗೆಲ್ಲ ಕೂಲ್ ಕ್ಲೈಮೇಟ್ ಬೇಕು. ಆ್ಯಂಡ್ ದೆನ್ ಕಾಟನ್ ಗ್ರೋಸ್ ಇನ್ ಬ್ಲ್ಯಾಕ್ ಸಾಯಿಲ್. ಸೊ ಕಾಟನ್ನು ಬ್ಲ್ಯಾಕ್ ಸಾಯಿಲಲ್ಲಿ ಗ್ರೋ ಆಗುತ್ತೆ. ನೆಕ್ಸ್ಟ್ ಜ್ಯೂಟು ಅಲುವಿಯಲ್ ಸಾಯಿಲ್ನಲ್ಲಿ ಗ್ರೋ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟೀ ಆ್ಯಂಡ್ ಕಾಫಿ ಗ್ರೋಸ್ ಇನ್ ಹಿಲ್ ಸ್ಟೇಷನ್. ಸೊ ಹಿಲ್ಸ್ನಲ್ಲಿ ನಾವು ನಾರ್ಮಲಿ ಗ್ರೋ ಮಾಡ್ತೀವಿ ಅದನ್ನು, ಟೀ ಆ್ಯಂಡ್ ಕಾಫಿನ, ಬಿಕಾಸ್ ಇಟ್ಸ್ ನೀಡ್ಸ್ ಪ್ಲೆಂಟಿ ಆಫ್ ವಾಟರ್. ಸೊ ದಟ್ಸ್ ಇಟ್ಸ್ ಗ್ರೋ ಇನ್ ಹಿಲ್ ಸ್ಟೇಷನ್ಸ್. And you know, farmers are spreading manure and fertilizers to the soil, as you observed. So normally ಫಾರ್ಮರ್ಸ್ ಏನು ಮಾಡ್ತಾರೆ, ಫರ್ಟಿಲೈಸರ್ಸ್ನ ಮ್ಯಾನ್ಯೂರ್ನ ಏನು ಮಾಡ್ತಾರೆ, ಸ್ಪ್ರೆಡ್ ಮಾಡ್ತಾರೆ ಸಾಯಿಲಿಗೆ ಮತ್ತು ಕ್ರಾಪ್ಸಿಗೆ, ಬಿಕಾಸ್ ಫಾರ್ ಟು ಗ್ರೋ ಹೆಲ್ತಿ. ಸೊ ಅದು ಚೆನ್ನಾಗಿ ಗ್ರೋ ಆಗಲಿ ಅನ್ನೋ ಒಂದು ಇಂಟೆನ್ಷನಿಂದ ಮ್ಯಾನ್ಯೂರ್ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತಾರೆ. ಸೊ ನಾರ್ಮಲಿ ಫರ್ಟಿಲೈಸರ್ಸ್ ಕಂಟೈನ್ ಸೂಪರ್ ಸಲ್ಫೇಟ್ ಆ್ಯಂಡ್ ಸಮ್ ಕೆಮಿಕಲ್ಸ್.
it nourishes the plants, it gives nitrogen to the plants. You know, crops and vegetables need more nitrogen. So crops and vegetables needs more nitrogen. See what happens year after year. So ವರ್ಷ ನಾವು ಅದನ್ನೇ ಬೆಳೀತಾ ಇರ್ತೀವಿ. ಸೊ ಬೆಳೀತಾ ಏನಾಗುತ್ತೆ, ಆ ಸೋಲಲ್ಲಿರೋ ನೈಟ್ರೋಜನ್ ಕಂಟೆಂಟು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಟು ಫಿಲ್ ನೈಟ್ರೋಜನ್ farmers spreading what? Chemicals and fertilizers and manures. See, overuse of fertilizers is also harmful to us. So overuse of fertilizers is also harmful to us because it's contain what? Chemicals. So that's why limitation of fertilizers is helps to grow plants well. Okay, next we are going to know about protection of crops. Yes, so protection of crops is very important. Because what happens, some crops are attacked by germs and microbes also. So it's damage the and it's decrease the crops yield. So ಏನಾಗುತ್ತೆ, ಮೈಕ್ರೋಬ್ಸು ಇನ್ಸೆಕ್ಟ್ಸು ಏನಾದರೂ ಅಟ್ಯಾಕ್ ಮಾಡ್ತು ಕ್ರಾಪ್ಸ್ ಮೇಲೆ ಅಂದರೆ ಏನಾಗುತ್ತೆ, ಈಲ್ಡ್ ಕಮ್ಮಿ ಆಗುತ್ತೆ, ಅಂದರೆ ಬೆಳವಣಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಕ್ರಾಪ್ಸ್ ಇನ್ ಅ ಪ್ರಾಪರ್ ವೇ. ಸೊ ಪ್ರಾಪರ್ ವೇ ಮೀನ್ಸ್, ಸೊ ಅದನ್ನು ನಾವು ಪ್ರಾಪರ್ ವೇನಲ್ಲಿ ಪ್ರೊಟೆಕ್ಷನ್ ಮಾಡಬೇಕು. ಆ್ಯಂಡ್ ಸಮ್ ಇನ್ಸೆಕ್ಟ್ ಲೈಕ್ ಅ ಗ್ರಾಸ್ ಹೋಪರ್ಸ್, ಕ್ಯಾಟರ್ಪಿಲ್ಲರ್ಸ್ ಆಲ್ಸೋ ಅಟ್ಯಾಕ್ಸ್ ಆನ್ crops. So you observe nowadays, so too many caterpillars and lack of, so 1,000 lakh of caterpillars and grasshoppers attacks on crops. So what happens, it eats crops and also leaves also. Now you observe the picture, see too many grasshoppers ಏನಾಗುತ್ತೆ, 1,000 lakh of grasshoppers ಅಟ್ಯಾಕ್ ಮಾಡ್ತಂದ್ರೆ ಏನಾಗುತ್ತೆ, ಕ್ರಾಪ್ಸ್ನೆಲ್ಲ ತಿಂದುಬಿಟ್ರೆ ಏನಾಗುತ್ತೆ, ಲಾಸ್ ಆಗುತ್ತೆ ಅಲ್ವಾ. ಸಿ ಆ್ಯಂಡ್ ಸಮ್ ಗ್ರೇಸಿಂಗ್ ಅನಿಮಲ್ಸ್ ಲೈಕ್ ಅ ಕೌ, ಬಫೆಲೋಸ್, ಆಕ್ಸ್, ದೀಸ್ ಆಲ್ಸೋ ಈಟ್ ಕ್ರಾಪ್ಸ್. ಇದು ಏನು ಮಾಡುತ್ತೆ, ಸಡನ್ನಾಗಿ ಹೊಲದಲ್ಲಿ ನೋಡಿರ್ತೀರಿ ಅನಿಮಲ್ಸ್ ಲೈಕ್ ಕೌ ಎಲ್ಲ ಏನು ಮಾಡುತ್ತೆ, ಕ್ರಾಪ್ಸ್ನ ತಿನ್ನತ್ತೆ. ಆ್ಯಂಡ್ ಯು ಅಬ್ಸರ್ವ್ ದ ಪಿಕ್ಚರ್, ಸಿ ಎಲಿಫೆಂಟ್ ಲೈಕ್ಸ್ ಶುಗರ್ ಕೇನ್. ಎಸ್ ನೋ. ಸೊ ಎಲಿಫೆಂಟ್ 1-2 ಬರಲ್ಲ, ಸೊ ಅದ್ರ ದಂಡೆ ಬರುತ್ತೆ. ಸೊ ದೀಸ್ ಎಲಿಫೆಂಟ್ಸ್ ವೆನ್ ಎಂಟರ್ ಟು ದ ಶುಗರ್ ಕೇನ್ ಈಲ್ಡ್, ಸೊ ಶುಗರ್ ಕೇನ್ ಈಲ್ಡ್ಗೆ ಅದು ಹೋಯಿತು ಅಂದರೆ ಅದು ಎಷ್ಟು ಶುಗರ್ ಕೇನ್ನ ತಿನ್ನತ್ತಂದರೆ 1-2 ತಿನ್ನಲ್ಲ, ತುಂಬ ತಿನ್ನತ್ತೆ. ಹಾಗೆ ಏನು ಮಾಡುತ್ತೆ, ಸೊ ಅದ್ರ ಲೆಗ್ಸ್ ನೋಡಿರ್ತೀರಿ ತುಂಬ ದೊಡ್ಡದಿರುತ್ತೆ. ಸೊ ಅದೇನು ಮಾಡುತ್ತೆ, ಕ್ರಾಪ್ಸ್ನೆಲ್ಲ ಶುಗರ್ ಕೇನ್ನೆಲ್ಲ ತುಳಿದ್ಬಿಟ್ಟು ಹಾಳು ಮಾಡುತ್ತೆ, ತಿನ್ಕೊಂಡು ಹೋಗುತ್ತೆ, ಹೌದಲ್ವಾ. ಸೊ ಇದರಿಂದ ನಮಗೆ ಕ್ರಾಪ್ಸ್ ಲಾಸ್ ಆಗುತ್ತೆ. ಓಕೆ, ಸೊ ಯು ಜಸ್ಟ್ ಅವಾಯ್ಡ್ ಅನಿಮಲ್ಸ್, ಗ್ರೇಸಿಂಗ್ ಅನಿಮಲ್ಸ್ ಆ್ಯಂಡ್ ದ ಅದರ್ ಅನಿಮಲ್ಸ್. ಓಕೆ, ನೆಕ್ಸ್ಟ್ ಹೌ ಕ್ಯಾನ್ ಯು ಪ್ರೊಟೆಕ್ಟ್ ಕ್ರಾಪ್ಸ್. ಸೊ ಹಾಗಾದರೆ ನಾನು ಹೇಳಿದೆ, ಸೊ ಇನ್ಸೆಕ್ಟಿಸೈಡ್ಸು, ನೆಕ್ಸ್ಟು ಫಂಗಿಸೈಡ್ಸ್ ಎಲ್ಲ ಏನಾಗುತ್ತೆ, ಕ್ರಾಪ್ಸ್ ಮೇಲೆ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ. ಸೊ ಬೈ ದ ಜರ್ಮ್ಸ್. ಸಿ ಹೌ ಕ್ಯಾನ್ ಯು ಪ್ರೊಟೆಕ್ಟ್ ದ ಕ್ರಾಪ್ಸ್. ಎಸ್ ಯು ಕ್ಯಾನ್ ಪ್ರೊಟೆಕ್ಟ್ ದ ಕ್ರಾಪ್ಸ್ ಬೈ ದ ಸ್ಪ್ರೇಯಿಂಗ್ ಇನ್ಸೆಕ್ಟಿಸೈಡ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್. ಸೊ ಏನು ಮಾಡಬೇಕು, ಇನ್ಸೆಕ್ಟಿಸೈಡ್ಸ್ನ ಪೆಸ್ಟಿಸೈಡ್ಸ್ನ ನಾವು ಟೈಮ್ ಟು ಟೈಮ್ ಸ್ಪ್ರೇ ಮಾಡ್ತಾ ಹೋದರೆ ಏನಾಗುತ್ತೆ, ವಿ ಕ್ಯಾನ್ ಪ್ರೊಟೆಕ್ಟ್ ದ ಕ್ರಾಪ್ಸ್ ಫ್ರಮ್ ಜರ್ಮ್ಸ್ ಆ್ಯಂಡ್ ಮೈಕ್ರೋಬ್ಸ್. ಸೊ ಇಲ್ಲಾಂದರೆ ಜರ್ಮ್ಸ್ ಮೈಕ್ರೋಬ್ಸ್ ಅಟ್ಯಾಕ್ ಆಯಿತು ಅಂದರೆ 1 ಕಾಳು 2 ಕಾಳು ಹಾಳಾಗಲ್ಲ, ಇಡೀ ಫೀಲ್ಡ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ, ಇಡೀ ಫೀಲ್ಡೇ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿ ನೆಕ್ಸ್ಟ್ ಈಸ್ ಅಬೌಟ್, ಸಿ ಯು ಅಬ್ಸರ್ವ್ ದ ಫೀಲ್ಡ್. ಸೊ ಇದನ್ನು ನೀವು ಸ್ಕೇರ್ ಕ್ರೌ ಅಂತೀವಿ, ನೀವು ನೋಡಿರ್ತೀವಿ ಫೀಲ್ಡ್ಗಳ ಮಧ್ಯೆ ಏನು ಮಾಡಿರ್ತಾರೆ, ಒಂದು ಕೋಲಿಗೆ ಶರ್ಟ್ ಹಾಕಿ ಒಂದು ಟೋಪಿ ಹಾಕಿ ಇಟ್ಟಿರ್ತಾರೆ. ಬಿಕಾಸ್ ಇಟ್ಸ್ ಅ ಸ್ಕೇರ್ ಕ್ರೌ ಅಂತೀವಿ. ಯಾಕೆ ಇದನ್ನು ಇಡ್ತಾರೆ, ಸೊ ನೋಡಿರ್ತೀರಿ ಒಂದು ಮಡಕೆಗೆ ನೀಟಾಗಿ ಡಿಸೈನ್ ಮಾಡಿ ಹಾಕಿರ್ತಾರೆ. ಬಿಕಾಸ್ ದೇಸ್ ಸ್ಕೇರ್ ಕ್ರೌ ಲುಕ್ಸ್ ಲೈಕ್ ಎ ಹ್ಯೂಮನ್. ಸೊ ಇದು ನೋಡೋಕ್ಕೆ ನಮ್ಮ ಥರನೇ ಕಾಣುತ್ತೆ, ಹ್ಯೂಮನ್ ಬೀಯಿಂಗ್ ಟೈಪಲ್ಲೇ ಕಾಣಿಸುತ್ತೆ. ಸಿ ಈ ಕಾಮನ್ ಆಗಿ ಬರ್ಡ್ಸ್ ಆ್ಯಂಡ್ ಕ್ರೌಸ್ ಎಲ್ಲ ಏನು ಮಾಡುತ್ತೆ, ಕ್ರಾಪ್ಸ್ನ ತಿನ್ನಕ್ಕೆ ಬಂದಾಗ ಏನಾಗುತ್ತೆ, ಅದು ಅಬ್ಸರ್ವ್ ಮಾಡುತ್ತೆ, ಓ ಅಲ್ಲಿ ಹ್ಯೂಮನ್ ಬೀಯಿಂಗ್ ಇದೆ, ನಾವು ಹೋದರೆ ಅವ್ರು ಏನು ಮಾಡ್ತಾರೆ, ನಮಗೆ ಪನಿಷ್ ಮಾಡ್ತಾರೆ, ಹೊಡಿತಾರೆ ಅನ್ನೋ ಹೆದರಿಕೆಯಿಂದ ಏನು ಮಾಡುತ್ತೆ, ಯಾವುದೇ ಬರ್ಡ್ಸ್ ಆಗಲಿ ಗ್ರೇಸಿಂಗ್ ಅನಿಮಲ್ಸು ಎಂಟ್ರಾಗಲಿಕ್ಕೆ, ಫೀಲ್ಡ್ಗೆ ಎಂಟ್ರಾಗಲಿಕ್ಕೆ ಹೆದರ್ಕೊಳುತ್ತೆ. ಸೊ ದಟ್ಸ್ ವೈ ದೇ ಸ್ಟ್ಯಾಂಡ್. ಸೊ ಏನು ಮಾಡ್ತಾರೆ, ನಾವು ಸ್ಕೇರ್ ಕ್ರೌನ ಸ್ಟ್ಯಾಂಡ್ ಮಾಡ್ತೀವಿ ಅಲ್ಲಲ್ಲಿ. ಸೊ ಅದನ್ನು ನೋಡಿದ್ರೆ ಸೇಮ್ ಥೇಟ್ ಮನುಷ್ಯನ ಥರ ಕಾಣಿಸುತ್ತೆ, ಹ್ಯೂಮನ್ ಬೀಯಿಂಗ್ಸ್ ಥರ ಕಾಣಿಸ್ತಾರೆ. ಹಾಗಾಗಿ ಅನಿಮಲ್ಸ್ ಆಗಲಿ ಬರ್ಡ್ಸ್ ಆಗಲಿ ಏನು ಮಾಡುತ್ತೆ, ಇಟ್ಸ್ ವಿಲ್ ಬಿ ಸ್ಕೇರ್ ಟು ಎಂಟರ್ ದ ಫೀಲ್ಡ್. Okay, my dear students, in this class, so this class we discussed about reproduction in plants and different types of crops and vegetables and dispersal also, and also we studied about how can we protect the crops. Okay, my dear students, thank you.